ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂಧನ ಮಾರುಕಟ್ಟೆಯಲ್ಲಿ ದಿಢೀರನೆ ಆಗಿರುವ ಬೃಹತ್ ಆರ್ಥಿಕ ಬದಲಾವಣೆಗಳ ಬಗ್ಗೆ ನಾವಿಂದು ಆಳವಾಗಿ ಚರ್ಚೆ ಮಾಡಲಿದ್ದೇವೆ. ಇತ್ತೀಚೆಗೆ ತೈಲ ಮಾರುಕಟ್ಟೆ ಕಂಪನಿಗಳು ಮಾಡಿರುವ ಬೆಲೆ ಏರಿಕೆಗಳು ಮತ್ತು ಅದಕ್ಕೆ ತಕ್ಕಂತೆ ಸರ್ಕಾರದ ನೀತಿಗಳು ಹೇಗೆ ಬದಲಾಗಿವೆ ಅನ್ನೋದನ್ನ ಅತ್ಯಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ, ನೇರವಾಗಿ ವಿಷಯಕ್ಕೆ ಹೋಗೋಣ. ಈ ಇಡೀ ಚಿತ್ರಣವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳು. ಇವತ್ತಿನ ವಿಶ್ಲೇಷಣೆಯಲ್ಲಿ ನಾವು 4 ಮುಖ್ಯ ವಿಚಾರಗಳನ್ನು ನೋಡಲಿದ್ದೇವೆ. ಮೊದಲನೆಯದು ದೊಡ್ಡ ಮಟ್ಟದ ಬೆಲೆ ಏರಿಕೆ. ಎರಡನೆಯದು ಈ ಏರಿಳಿತಗಳ ನಡುವೆಯೂ ಬದಲಾಗದ ಅಂಶಗಳು. ಮೂರನೆಯದು ರಫ್ತು ಸುಂಕದಲ್ಲಿನ ಬದಲಾವಣೆ. ಮತ್ತು ಕೊನೆಯದಾಗಿ ಇದು ಬೀದಿ ಮಟ್ಟದಲ್ಲಿ ಸಾಮಾನ್ಯ ಜನರ ಬದುಕಿನ ಮೇಲೆ ಬೀರುವ ನೈಜ ಪರಿಣಾಮ. ಸರಿ, ಮೊದಲನೇ ವಿಭಾಗಕ್ಕೆ ಬರೋಣ. ತೈಲ ಮಾರುಕಟ್ಟೆ ಕಂಪನಿಗಳು ಪ್ರಕಟಿಸಿರುವ ದಿಢೀರ್ ಬೆಲೆ ಏರಿಕೆಗಳತ್ತ ಒಮ್ಮೆ ಗಮನ ಹರಿಸೋಣ. ಈ ನಿರ್ಧಾರ ವಾಣಿಜ್ಯ ಇಂಧನ ವಲಯದಲ್ಲಿ ಅಕ್ಷರಶಃ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಬರೋಬ್ಬರಿ ₹993. ಅಕ್ಷರಶಃ ನಂಬೋಕೆ ಕಷ್ಟ ಆದ್ರೂ ಇದು ಸತ್ಯ. ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ನ ಬೆಲೆಯಲ್ಲಿ ಆಗಿರುವ ದಿಢೀರ್ ಜಿಗಿತ ಇದು. ಪ್ರತಿ ಸಿಲಿಂಡರ್ ಮೇಲೆ ಇಷ್ಟೊಂದು ಭಾರಿ ಏರಿಕೆ ಮಾಡಿರೋದು ವಾಣಿಜ್ಯ ವಲಯದ ಮೇಲೆ ನೇರವಾದ ಮತ್ತು ಅಷ್ಟೇ ತೀವ್ರವಾದ ಆರ್ಥಿಕ ಹೊರೆಯನ್ನ ಹಾಕಿದೆ ಅಂತಲೇ ಹೇಳ್ಬಹುದು. ಆದ್ರೆ ಕಥೆ ಕೇವಲ ವಾಣಿಜ್ಯ ಎಲ್ಪಿಜಿಗೆ ಮಾತ್ರ ಸೀಮಿತವಾಗಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಖರೀದಿಸುವ ಬಲ್ಕ್ ಡೀಸೆಲ್ ಬೆಲೆಯನ್ನು ಗಮನಿಸಿದ್ರೆ ಪ್ರತಿ ಲೀಟರ್ಗೆ ₹137ರಿಂದ ₹149ಗೆ ಜಿಗಿದಿದೆ. ಹಾಗೆ 5 ಕೆಜಿ ಫ್ರೀ ಟ್ರೇಡ್ ಎಲ್ಪಿಜಿ ಸಿಲಿಂಡರ್ ಬೆಲೆ ಕೂಡ ₹261ಗಳಷ್ಟು ಹೆಚ್ಚಾಗಿದೆ. ಇನ್ನು ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಗಳಿಗೆ ನೀಡುವ ಇಂಧನದ ಬೆಲೆ ಕೂಡ ಪ್ರತಿ ಕಿಲೋಲೀಟರ್ಗೆ $76.55ಗಳಷ್ಟು ಏರಿಕೆಯಾಗಿ ಒಟ್ಟು $1,435ಗಳಿಗೆ ತಲುಪಿದೆ. ಈ ನಂಬರ್ಗಳನ್ನು ನೋಡಿದ್ರೆ ವಾಣಿಜ್ಯ ಮತ್ತು ಅಂತಾರಾಷ್ಟ್ರೀಯ ವಲಯಗಳಿಗೆ ಇದು ಎಷ್ಟು ದೊಡ್ಡ ಪೆಟ್ಟು ಅನ್ನೋದು ಸ್ಪಷ್ಟವಾಗುತ್ತೆ. ಇಷ್ಟೆಲ್ಲ ಬೆಲೆ ಏರಿಕೆಯ ಶಾಕ್ ನಡುವೆ ಸ್ವಲ್ಪ ಸಮಾಧಾನ ತರುವ ವಿಚಾರ ಅಂದ್ರೆ ಬದಲಾಗದ ಕೆಲವು ಅಂಶಗಳು. ಎರಡನೇ ವಿಭಾಗದಲ್ಲಿ ಆ ನಿರಾಳತೆಯ ಬಗ್ಗೆಯೇ ಮಾತನಾಡೋಣ. ಒಂದೆಡೆ ವಾಣಿಜ್ಯ ಎಲ್ಪಿಜಿ ಮತ್ತು ಬಲ್ಕ್ ಡೀಸೆಲ್ ಬೆಲೆಗಳು ಗಗನಕ್ಕೇರಿದ್ರೆ, ಇನ್ನೊಂದೆಡೆ ಸಾಮಾನ್ಯ ಜನರಿಗೆ ತುಸು ರಿಲೀಫ್ ಸಿಕ್ಕಿದೆ. ನಮ್ಮ ಗೃಹ ಬಳಕೆಯ ಎಲ್ಪಿಜಿ, ನಾವು ದೈನಂದಿನ ಬಳಸುವ ಚಿಲ್ಲರೆ ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ ದೇಶೀಯ ವಿಮಾನಯಾನ ಇಂಧನದ ಬೆಲೆಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಬೆಲೆ ಏರಿಕೆಯ ಈ ಅಬ್ಬರದ ನಡುವೆ ಈ ಯಥಾಸ್ಥಿತಿಯು ಸದ್ಯಕ್ಕೆ ನಮ್ಮ ಮನೆಗಳ ಬಜೆಟ್ಗೆ ಒಂದು ದೊಡ್ಡ ಆಸರೆಯಾಗಿದೆ. ಈಗ ನೆಲಮಟ್ಟದ ಬೆಲೆಗಳಿಂದಲಿಂದ ಸ್ವಲ್ಪ ಹೊರಬಂದು ಮ್ಯಾಕ್ರೋ ಲೆವೆಲ್ ಅಂದರೆ ಬೃಹತ್ ಆರ್ಥಿಕ ಮಟ್ಟದ ನೀತಿಗಳತ್ತ ದೃಷ್ಟಿ ಹರಿಸೋಣ. ಇದು ನಮ್ಮ ಮೂರನೇ ವಿಭಾಗ. ಹಣಕಾಸು ಸಚಿವಾಲಯವು ಅಂತಾರಾಷ್ಟ್ರೀಯ ವ್ಯಾಪಾರದ ರಫ್ತು ನಿಯಮಗಳಲ್ಲಿ ಯಾವ ರೀತಿಯ ತಂತ್ರಗಾರಿಕೆ ಬದಲಾಯಿಸಿದೆಯಂತ ನೋಡೋಣ. ಇಲ್ಲಿ ರಫ್ತು ಸುಂಕದಲ್ಲಿ ಎಷ್ಟು ದೊಡ್ಡ ಮಟ್ಟದ ಕಡಿತ ಆಗಿದೆ ಅಂತ ನೋಡಿ. ಡೀಸೆಲ್ ಮೇಲಿನ ರಫ್ತು ಅಬಕಾರಿ ಸುಂಕವನ್ನು ಪ್ರತಿ ಲೀಟರ್ಗೆ ₹55.5ರಿಂದ ₹23ಗೆ ಗಣನೀಯವಾಗಿ ಇಳಿಸಲಾಗಿದೆ. ಅಂತೆಯೇ ವಿಮಾನ ಇಂಧನದ ಅಬಕಾರಿ ಸುಂಕ ಕೂಡ ₹42ರಿಂದ ₹33ಗೆ ತಗ್ಗಿದೆ. ಆದರೆ ಪೆಟ್ರೋಲ್ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ಮೊದಲಿಗಿಂತಲೂ ಶೂನ್ಯವಾಗಿಯೇ ಮುಂದುವರೆದಿದೆ. ಡೀಸೆಲ್ ಮತ್ತು ವಿಮಾನ ಇಂಧನದ ಮೇಲಿನ ಈ ದೊಡ್ಡ ಮಟ್ಟದ ಕಡಿತ ನಿಜಕ್ಕೂ ಗಮನಾರ್ಹ. ಇದರ ಹಿಂದಿನ ಕಥೆ ಬಹಳ ಕುತೂಹಲಕಾರಿಯಾಗಿದೆ. ಈ ಹಿಂದಿನ ನೀತಿಗಳಿಗೆ ಇದು ಸಂಪೂರ್ಣ ತದ್ವಿರುದ್ಧವಾಗಿದೆ. ಕೇವಲ ಏಪ್ರಿಲ್ 11ರಂದು ದೇಶೀಯ ಮಾರುಕಟ್ಟೆಯಲ್ಲಿ ಇಂಧನದ ಪೂರೈಕೆಯನ್ನು ಸುಭದ್ರವಾಗಿಡಲು ಇದೇ ರಫ್ತು ಸುಂಕಗಳನ್ನು ಹೆಚ್ಚಿಸಲಾಗಿತ್ತು. ಆದರೆ ಈಗ ದಿಢೀರನ್ನೇ ಕಡಿತಗೊಳಿಸಲಾಗಿದೆ. ಅಂದ್ರೆ ಸರ್ಕಾರದ ರಫ್ತು ತಂತ್ರಗಾರಿಕೆಯಲ್ಲಿ ಸ್ಪಷ್ಟವಾದ ಬದಲಾವಣೆ ಕಾಣಿಸ್ತಿದೆ ಅಲ್ವಾ? ಬನ್ನಿ, ಈಗ ಕೊನೆಯ ಹಾಗೂ ಅತ್ಯಂತ ಪ್ರಮುಖ ವಿಭಾಗಕ್ಕೆ ಹೋಗೋಣ. ಈ ಎಲ್ಲ ಬೃಹತ್ ನೀತಿಗಳು ಕೇವಲ ಕಾಗದದ ಮೇಲಷ್ಟೇ ಅಲ್ಲ, ನಮ್ಮ ನೈಜ ಜಗತ್ತಿನಲ್ಲಿ ನಿರ್ದಿಷ್ಟ ಸಮುದಾಯಗಳ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ನಾವು ಮೊದಲೇ ನೋಡಿದ ಹಾಗೆ 5 ಕೆಜಿ ಫ್ರೀ ಟ್ರೇಡ್ ಎಲ್ಪಿಜಿ ಬೆಲೆಯಲ್ಲಿ ₹261 ಏರಿಕೆಯಾಗಿದೆ. ಆದ್ರೆ ಇದನ್ನ ಅತಿ ಹೆಚ್ಚಾಗಿ ಬಳಸೋದು ಯಾರು ಗೊತ್ತಾ? ನಗರ ಮತ್ತು ಅರೆನಗರ ಪ್ರದೇಶಗಳಿಗೆ ಬರುವ ವಲಸೆ ಕಾರ್ಮಿಕರು. ಯಾಕಂದ್ರೆ ಅವರ ಬಳಿ ಸಾಮಾನ್ಯ ಗ್ಯಾಸ್ ಕನೆಕ್ಷನ್ ಪಡೆಯಲು ಅಗತ್ಯವಿರುವ ಸ್ಥಳೀಯ ವಿಳಾಸದ ದಾಖಲೆಗಳು ಇರೋದಿಲ್ಲ. ಹಾಗಾಗಿ ಈ ಬೆಲೆ ಏರಿಕೆಯ ನೇರವಾದ ಹೊರೆ ತೀರಾ ದುರ್ಬಲ ವರ್ಗದವರ ಮೇಲೆಯೇ ಬೀಳುತ್ತೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಈ ಸಮಸ್ಯೆಯ ವ್ಯಾಪ್ತಿಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಸಂಖ್ಯೆ ನೋಡಿ, 22.54 ಲಕ್ಷ. ಸರ್ಕಾರಿ ಅಂದಾಜಿನ ಪ್ರಕಾರ ಕೇವಲ ಏಪ್ರಿಲ್ ತಿಂಗಳೊಂದರಲ್ಲೇ ಮಾರಾಟವಾದ 5 ಕೆಜಿ ಸಿಲಿಂಡರ್ಗಳ ಒಟ್ಟು ತೂಕ ಇದು. ಎಷ್ಟೊಂದು ದೊಡ್ಡ ಸಂಖ್ಯೆಯ ಜನ ತಮ್ಮ ದಿನನಿತ್ಯದ ಅಡುಗೆಗೆ ಹಾಗೂ ಬದುಕಿಗೆ ಈ ನಿರ್ದಿಷ್ಟ ಇಂಧನ ಮೂಲದ ಮೇಲೆ ಡಿಪೆಂಡ್ ಆಗಿದ್ದಾರೆ ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ. ಈ ಆರ್ಥಿಕ ಪ್ರೆಷರ್ ಹೇಗೆ ಬಿಲ್ಡ್ ಆಯ್ತು ಅಂತ ಟೈಮ್ಲೈನ್ ಮುಖಾಂತರ ನೋಡೋಣ. ಏಪ್ರಿಲ್ 1ರಂದು
ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಶುರುವಾಗಿ 1 ತಿಂಗಳಾಗಿದ್ದಾಗ ವಾಣಿಜ್ಯ LPG ಮೇಲೆ 195.5 ರೂಪೀಸ್ ಏರಿಕೆ ಆಯಿತು. ಏಪ್ರಿಲ್ 7ರಂದು ಸರ್ಕಾರ 5 ಕೆಜಿ ಸಿಲಿಂಡರ್ಗಳ ಹಂಚಿಕೆಯನ್ನು ದ್ವಿಗುಣಗೊಳಿಸಿತು. ಆದರೆ ಅದೇ ತಿಂಗಳಲ್ಲಿ ಅದರ ಬೆಲೆ 51 ರೂಪಾಯಿ ಏರಿಕೆಯಾಯಿತು. ಈಗ ಪ್ರಸ್ತುತ ನೋಡಿದ್ರೆ ವಾಣಿಜ್ಯ ಹಾಗೂ 5 ಕೆಜಿ ಸಿಲಿಂಡರ್ಗಳೆರಡರ ಬೆಲೆಯೂ ಆಕಾಶ ಮುಟ್ಟಿದೆ. ಇವೆಲ್ಲವೂ ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿವೆ ಅಂತ ನಾವು ಗಮನಿಸಬಹುದು. ಇದು ಒಂದು ಚೈನ್ ರಿಯಾಕ್ಷನ್ ಇದ್ದ ಹಾಗೆ. ಇದು ಕೇವಲ ಒಂದು ಬೆಲೆ ಏರಿಕೆಯಾಗಿ ಉಳಿಯೋದಿಲ್ಲ. ವಾಣಿಜ್ಯ LPG ಬೆಲೆಯಲ್ಲಿ ಒಮ್ಮೆಲೆ 993 ರೂಪಾಯಿಗಳಷ್ಟು ಭಾರೀ ಜಿಗಿತವಾದಾಗ ಈ ಸಿಲಿಂಡರ್ಗಳನ್ನು ಪ್ರತಿದಿನ ಬಳಸುವ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ನಿರ್ವಹಣಾ ವೆಚ್ಚ ವಿಪರೀತವಾಗಿ ಹೆಚ್ಚಾಗತ್ತೆ. ವ್ಯಾಪಾರಸ್ಥರು ಆ ನಷ್ಟವನ್ನ ತಾವೇ ಭರಿಸೋಕ್ ಸಾಧ್ಯನಾ? ಖಂಡಿತ ಇಲ್ಲ. ಹಾಗಾಗಿ ಈ ಹೆಚ್ಚುವರಿ ವೆಚ್ಚದ ಹೊರೆ ಕೊನೆಗೆ ಆಹಾರದ ಬೆಲೆಗಳ ಮೂಲಕ ನೇರವಾಗಿ ನಿಮ್ಮ ಮೇಲೆ ಅಂದ್ರೆ ಗ್ರಾಹಕರ ಮೇಲೆಯೇ ಬೀಳುತ್ತೆ. ಹೀಗಾಗಿ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಬಹುದೊಡ್ಡ ಪ್ರಶ್ನೆ ನಮ್ಮ ಮುಂದಿದೆ. ಪಶ್ಚಿಮ ಏಷ್ಯಾದ ಬಿಕ್ಕಟ್ಟು ಹೀಗೆಯೇ ಮುಂದುವರೆದರೆ ಈ ಗಗನಕ್ಕೇರುತ್ತಿರುವ ವಾಣಿಜ್ಯ ಇಂಧನ ವೆಚ್ಚಗಳು ನಿಮ್ಮ ದೈನಂದಿನ ಬಜೆಟನ್ನು ಅಂತಿಮವಾಗಿ ಹೇಗೆಲ್ಲ ಬದಲಾಯಿಸಲಿವೆ, ಇಂಧನ ಬೆಲೆ ಮತ್ತು ಸಾಮಾನ್ಯ ಜನರ ಬದುಕು ಹೇಗೆ ಬೆಸೆದುಕೊಂಡಿದೆ ಅಂತ ಅರ್ಥಮಾಡಿಕೊಳ್ಳಲು ಇದೊಂದು ಬಹಳ ಮುಖ್ಯವಾದ ವಿಚಾರ. ಈ ಬಗ್ಗೆ ಸ್ವಲ್ಪ ಯೋಚಿಸಿ. ಇಂದಿನ ಈ ಆರ್ಥಿಕ ಬದಲಾವಣೆಗಳ ವಾಸ್ತವ ಚಿತ್ರಣ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.